ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಅಮೆರಿಕದ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡ ಮೊದಲ ದಿನದಿಂದಲೇ ವಲಸಿಗರಿಗೆ ಸಿಂಹ ಸ್ವಪ್ನವಾಗಿದ್ದ ಡೊನಾಲ್ಡ್ ಟ್ರಂಪ್ಗೆ ಇದೀಗ ಅಲ್ಲಿನ ಸುಪ್ರೀಂ ಕೋರ್ಟ್ ಭರ್ಜರಿ ಶಾಕ್ ಕೊಟ್ಟಿದೆ. ಹೌದು, ಅಮೆರಿಕದಲ್ಲಿ ಹುಟ್ಟಿದ ಮಾತ್ರಕ್ಕೆ ವಲಸಿಗರ ಮಕ್ಕಳಿಗೆ ಸಿಟಿಸನ್ಶಿಪ್ ಅಂದ್ರೆ ಪೌರತ್ವ ಸಿಗೋದಿಲ್ಲ ಅಂತ ಟ್ರಂಪ್ ಹೇಳಿದ್ರು. ಅಷ್ಟೇ ಅಲ್ಲ, ಈ ಸಂಬಂಧ ವಿವಾದಾತ್ಮಕ ಆದೇಶವನ್ನು ಜಾರಿಗೊಳಿಸಿದ್ರು. ಇದೀಗ ಸುಪ್ರೀಂ ಕೋರ್ಟ್ ಇದನ್ನ ಕಸದ ಬುಟ್ಟಿಗೆ ಎಸೆದಿದೆ. ಅಮೆರಿಕದ ಸುಪ್ರೀಂ ಕೋರ್ಟ್ ನೀಡಿರುವ ಈ ಐತಿಹಾಸಿಕ ತೀರ್ಪಿನಿಂದಾಗಿ ಅಲ್ಲಿ ನೆಲೆಸಿರುವ ಲಕ್ಷಾಂತರ ಭಾರತೀಯರಿಗೆ, ಅದರಲ್ಲೂ ವಿಶೇಷವಾಗಿ H-1B ವೀಸಾ ಹೊಂದಿರೋರಿಗೆ ಹಾಗೂ ಗ್ರೀನ್ ಕಾರ್ಡ್ಗಾಗಿ ಕಾಯ್ತಾ ಇರೋರಿಗೆ ಜೀವವೇ ಬಂದಂತಾಗಿದೆ. ಹಾಗಾದ್ರೆ ಅಮೆರಿಕ ಸುಪ್ರೀಂ ಕೋರ್ಟ್ ನೀಡಿರುವ ಆ ತೀರ್ಪು ಏನು? ಇದರಿಂದ ರೊಚ್ಚಿಗೆದ್ದಿರೋ ಡೊನಾಲ್ಡ್ ಟ್ರಂಪ್ ಮುಂದಿನ ಪ್ಲಾನ್ ಏನು? ಈ ತೀರ್ಪಿನಿಂದಾಗಿ ಭಾರತೀಯರಿಗೆ ಆಗುವ ಲಾಭಗಳೇನು? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಟ್ರಂಪ್ ಆದೇಶಕ್ಕೆ ಬ್ರೇಕ್, ಸುಪ್ರೀಂ ಕೋರ್ಟ್ ಹೇಳಿದ್ದೇನು? ಸ್ನೇಹಿತರೆ, ಡೊನಾಲ್ಡ್ ಟ್ರಂಪ್ ತಮ್ಮ 2ನೇ ಅವಧಿಗೆ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದ ಮೊದಲ ದಿನವೇ ಅಮೆರಿಕದಲ್ಲಿ ದಾಖಲೆ ಇಲ್ಲದೆ ನೆಲೆಸಿರುವ ವಲಸಿಗರು ಹಾಗೂ ತಾತ್ಕಾಲಿಕ ವೀಸಾದಡಿ ಬಂದವರ ಮಕ್ಕಳಿಗೆ ಜನ್ಮದತ್ತ ಪೌರತ್ವ ರದ್ದುಗೊಳಿಸಿ ಕಾರ್ಯಾಂಗ ಆದೇಶ ಹೊರಡಿಸಿದ್ರು. ಆದರೆ ಈ ಆದೇಶವನ್ನು ಪ್ರಶ್ನಿಸಿ ಸಲ್ಲಿಕೆಯಾಗಿದ್ದ ಅರ್ಜಿಯ ವಿಚಾರಣೆ ನಡೆಸಿದ ಅಮೆರಿಕದ ಸುಪ್ರೀಂ ಕೋರ್ಟ್ 6-3 ಬಹುಮತದ ಆಧಾರದ ಮೇಲೆ ಟ್ರಂಪ್ ಆದೇಶವನ್ನ ರದ್ದುಗೊಳಿಸಿದೆ. ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಜಾನ್ ರಾಬರ್ಟ್ಸ್ ತೀರ್ಪು ಓದುತ್ತಾ, ಅಮೆರಿಕದ ಸಂವಿಧಾನದ 14ನೇ ತಿದ್ದುಪಡಿಯ ಪ್ರಕಾರ ಅಮೆರಿಕದ ಮಣ್ಣಲ್ಲಿ ಹುಟ್ಟುವ ಪ್ರತಿಯೊಬ್ಬರಿಗೂ ಪೌರತ್ವ ಪಡೆಯುವ ಹಕ್ಕಿದೆ. ನಾವು ಆ ಭರವಸೆಯನ್ನ ಇಂದಿಗೂ ಉಳಿಸಿಕೊಂಡಿದ್ದೀವಿ ಅಂತ ಸ್ಪಷ್ಟಪಡಿಸಿದ್ದಾರೆ. ಅಂದ್ರೆ ಅಮೆರಿಕದಲ್ಲಿ ಹುಟ್ಟಿದ ಮಗುವಿನ ಪೋಷಕರು ವಲಸಿಗರಾಗಿದ್ರು ಆ ಮಗುವಿಗೆ ಜನ್ಮತಃ ಅಮೆರಿಕದ ಪೌರತ್ವ ಸಿಗಲಿದೆ ಅಂತ ಕೋರ್ಟ್ ಖಡಕ್ ಆಗಿ ಹೇಳಿದೆ. ಸುಪ್ರೀಂ ತೀರ್ಪಿಗೆ ಟ್ರಂಪ್ ಗರಂ, ಮುಂದೇನು ಲೆಕ್ಕಾಚಾರ? ಕೋರ್ಟ್ ತೀರ್ಪಿನಿಂದ ಕೆರಳಿ ಕೆಂಡವಾಗಿರುವ ಡೊನಾಲ್ಡ್ ಟ್ರಂಪ್ ತಮ್ಮ ಸೋಷಿಯಲ್ ಮೀಡಿಯಾ ಎಕ್ಸ್ ಖಾತೆಯಲ್ಲಿ ಅಸಮಾಧಾನ ಹೊರಹಾಕಿದ್ದಾರೆ. ಸುಪ್ರೀಂ ಕೋರ್ಟ್ ನೀಡಿರುವ ಈ ತೀರ್ಪು ಅಮೆರಿಕ ದೇಶಕ್ಕೆ ಬಹಳ ಕೆಟ್ಟದ್ದು. ಆದರೆ ನಾನು ಸುಮ್ಮನೆ ಕೂರೋದಿಲ್ಲ, ಸಂಸತ್ತಿನಲ್ಲಿ ಹೊಸ ಕಾನೂನು ತರೋ ಮೂಲಕ ಇದನ್ನು ಸುಲಭವಾಗಿ ಸರಿಪಡಿಸ್ತೀನಿ ಅಂತ ಗುಡುಗಿದ್ದಾರೆ. ಹೆರಿಗೆಗಾಗಿ ಅಮೆರಿಕಕ್ಕೆ ಬಂದು ಮಕ್ಕಳನ್ನ ಹೇರ್ತಿದ್ದಾರೆ. ಬರ್ತ್ ಟೂರಿಸಂ ದಂಧೆ ದೇಶದ ಭದ್ರತೆಗೆ ಬೆದರಿಕೆಯಾಗಿದೆ. ಇದರಿಂದ ಅಮೆರಿಕಕ್ಕೆ ಅನ್ಯಾಯ ಆಗ್ತಾ ಇದೆ. ಇದನ್ನು ಕೊನೆಗಾಣಿಸಲು ಹಿಂದೆ ಕೆಲಸ ಶುರು ಮಾಡ್ತೀನಿ ಅಂತ ಟ್ರಂಪ್ ಶಪಥ ಮಾಡಿದ್ದಾರೆ. ಆದರೆ ತಜ್ಞರ ಪ್ರಕಾರ ಸಂವಿಧಾನಕ್ಕೆ ತಿದ್ದುಪಡಿ ತರೋದು ಟ್ರಂಪ್ ಅಂದುಕೊಂಡಷ್ಟು ಸುಲಭದ ಮಾತಲ್ಲ. ಭಾರತೀಯರಿಗೆ ಇದು ಬಿಗ್ ರಿಲೀಫ್. ಏನಿದರ ಲಾಭ? ಸ್ನೇಹಿತರೆ, ಸುಪ್ರೀಂ ಕೋರ್ಟ್ನ ಈ ಒಂದು ತೀರ್ಪು ಅಮೆರಿಕದಲ್ಲಿರುವ ಅನಿವಾಸಿ ಭಾರತೀಯರ ಪಾಲಿಗೆ ಅಕ್ಷರಶಃ ಸಂಜೀವಿನಿಯಾಗಿದೆ. ನಿಮಗೆ ಗೊತ್ತಿರಲಿ, ಅಮೆರಿಕದಲ್ಲಿ ಲಕ್ಷಾಂತರ ಭಾರತೀಯ IT ಪ್ರೊಫೆಷನಲ್ಸ್ಗಳು H-1B ವೀಸಾ, L-1 ವೀಸಾ ಹಾಗೂ ವಿದ್ಯಾರ್ಥಿಗಳು F-1 ವೀಸಾದಡಿ ನೆಲೆಸಿದ್ದಾರೆ. ಸುಮಾರು 10 ಲಕ್ಷಕ್ಕೂ ಹೆಚ್ಚು ಭಾರತೀಯರು ಗ್ರೀನ್ ಕಾರ್ಡ್ ಸಿಗದೆ ದಶಕಗಳಿಂದ ಕಾಯ್ತಾ ಇದ್ದಾರೆ. ಜೊತೆಗೆ ಸುಮಾರು 7 ಲಕ್ಷಕ್ಕೂ ಹೆಚ್ಚು ಭಾರತೀಯರು ಯಾವುದೇ ಅಧಿಕೃತ ದಾಖಲೆಗಳಿಲ್ಲದೆ ಅಮೆರಿಕದಲ್ಲಿ ನೆಲೆಸಿದ್ದಾರೆ. ಒಂದು ವೇಳೆ ಟ್ರಂಪ್ ಆದೇಶ ಜಾರಿಯಾಗಿದ್ರೆ ಈ ವಲಸಿಗ ಭಾರತೀಯರಿಗೆ ಜನಿಸುವ ಮಕ್ಕಳಿಗೆ ಆ ದೇಶದ ಪೌರತ್ವ ಸಿಗ್ತಿರ್ಲಿಲ್ಲ. ದಶಕಗಳ ಕಾಲ ಅಲ್ಲೇ ದುಡಿದ್ರು ಆ ಮಕ್ಕಳು ಅತಂತ್ರರಾಗ್ತಾ ಇದ್ರು. ಆದ್ರೆ ಈಗ ಸುಪ್ರೀಂ ಕೋರ್ಟ್ ತೀರ್ಪಿನಿಂದಾಗಿ H-1B ವೀಸಾ, ತಾತ್ಕಾಲಿಕ ವೀಸಾದಲ್ಲಿರೋರು ಅಥವಾ ದಾಖಲೆ ಇಲ್ಲದ ಭಾರತೀಯರು ಅವರೆಲ್ಲರಿಗೂ ಅಮೆರಿಕದಲ್ಲಿ ಮಗು ಜನಿಸಿದ್ರೆ ಆ ಮಗುವಿಗೆ ಆಟೋಮೆಟಿಕ್ ಆಗಿ ಅಮೆರಿಕದ ಪೌರತ್ವ ಸಿಗಲಿದೆ. ಆ ಮಕ್ಕಳು ಅಮೆರಿಕದಲ್ಲಿ ಜೀವನ ಪೂರ್ತಿ ನೆಲೆಸುವ ಹಕ್ಕನ್ನ ಪಡೆಯಲಿದ್ದಾರೆ. ಇದಕ್ಕಾಗಿ ಅಮೆರಿಕದ ಜನಪ್ರತಿನಿಧಿ ರಾಜಾ ಕೃಷ್ಣಮೂರ್ತಿ ಸೇರಿದಂತೆ ಹಲವು ಭಾರತೀಯ ನಾಯಕರು ಈ ತೀರ್ಪನ್ನು ಸ್ವಾಗತಿಸಿದ್ದಾರೆ. ನಿಮ್ಮ ಮಕ್ಕಳು ಅಮೆರಿಕನ್ನರು, ಅವರು ಇಲ್ಲೇ ಇರೋದಿಕ್ಕೆ ಅರ್ಹರು ಅಂತ ಸುಪ್ರೀಂ ಕೋರ್ಟ್ ಸಾರಿ ಹೇಳಿದೆ ಅಂತ ಭಾರತೀಯರು ಸಂಭ್ರಮಿಸುತ್ತಿದ್ದಾರೆ. ಒಟ್ಟಿನಲ್ಲಿ ಸ್ನೇಹಿತರೆ, ತಮ್ಮ ಕಠಿಣ ವಲಸೆ ನೀತಿಗಳ ಮೂಲಕ ವಲಸಿಗರನ್ನ ಓಡಿಸಲು ಪ್ಲಾನ್ ಮಾಡಿದ್ದ ಡೊನಾಲ್ಡ್ ಟ್ರಂಪ್ ಆಸೆಗೆ ಸುಪ್ರೀಂ ಕೋರ್ಟ್ ತಣ್ಣೀರು ಎರಚಿದೆ. ಆದರೆ ಟ್ರಂಪ್ ಹೊಸ ಕಾನೂನು ತರ್ತೀನಿ ಅಂತ ಪಟ್ಟು ಹಿಡಿದು ಕೂತಿದ್ದಾರೆ. ಹೀಗಾಗಿ ಅಮೆರಿಕದ ರಾಜಕೀಯದಲ್ಲಿ ಇನ್ನೇನು ಬದಲಾವಣೆ ಆಗುತ್ತೆ ಅಂತ ಕಾದು ನೋಡಬೇಕಿದೆ. ಈ ಬಗ್ಗೆ ನೀವೇನು ಹೇಳ್ತೀರಿ? ಹುಟ್ಟಿದಾಕ್ಷಣ ಪೌರತ್ವ ನೀಡುವ ಅಮೆರಿಕದ ಸಂವಿಧಾನದ ನಿಯಮ ಸರಿಯಾಗಿದೆಯಾ, ಅಥವಾ ದೇಶದ ಹಿತದೃಷ್ಟಿಯಿಂದ ಟ್ರಂಪ್ ತೆಗೆದುಕೊಂಡಿದ್ದ ನಿರ್ಧಾರ ಸರಿಯಿತ್ತಾ? ಟ್ರಂಪ್ ಹೊಸ ಕಾನೂನು ತರೋದಕ್ಕೆ ಸಾಧ್ಯವಾ? ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ನಿಮ್ಮ ಅನಿಸಿಕೆ ತಿಳಿಸಿ.
ಈ ಇಂಟ್ರೆಸ್ಟಿಂಗ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈಗಲೇ ಲೈಕ್ ಮಾಡಿ ಹಾಗೂ ಪ್ರತಿಯೊಬ್ಬರಿಗೂ ವಾಟ್ಸಪ್ನಲ್ಲಿ ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ಹಾಗೂ ಮಹತ್ವದ ಅಪ್ಡೇಟ್ಸ್ಗಳಿಗಾಗಿ ಮರೆಯದೆ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.